ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಪಂಚರಾಜ್ಯ ಚುನಾವಣೆಯಲ್ಲಿ ಪಂಚಾಮೃತ ಸಿಕ್ಕಿದ್ಯಾರಿಗೆ? ಮಿನಿವಾರ್ ಅಖಾಡದಲ್ಲಿ ಗೆದ್ದು ಬೀಗಿದ್ಯಾರು? ಮಂಗಳ ಅಂಗಡಿ ಸತೀಶ್ ನಡುವೆ ಫೈಟ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಮಿನಿವಾರ್ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಲೋಕಸಭೆ ಉಪಚುನಾವಣೆ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಸೋಲಿನ ಕಹಿ ಸಿಕ್ಕಿದೆ. ಬೆಳಗಾವಿಯಲ್ಲಿ ಕೇಸರಿ ಅಭ್ಯರ್ಥಿ ಮಂಗಳ ಅಂಗಡಿ ಪಾಲಿಗೆ ಭಾನುವಾರ ಶುಭ ಮಂಗಳವಾಗಿದೆ. ಕೊನೆ ಕ್ಷಣದವರೆಗೂ ಸತೀಶ್ ಜಾರಕಿಹೊಳಿ ಹಾಗೂ ಮಂಗಳ ಅಂಗಡಿಯ ನಡುವೆ ರಣರೋಚಕ ಫೈಟ್ ನಡೆದಿತ್ತು. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮಂಗಳ ಅಂಗಡಿ ಜಯದ ನಗೆಯನ್ನ ಬೀರಿದ್ರು. ಇನ್ನು ಸತೀಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಆಗಿದೆ. ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಒಟ್ಟು 30,641 ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ ಗೆಲುವಿನ ನಗೆಯನ್ನ ಬೀರಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ 86,222 ಮತ ಬಿದ್ದಿದ್ರೆ ಬಿಜೆಪಿ ಅಭ್ಯರ್ಥಿಗೆ ಒಟ್ಟು 55,581 ಮತಗಳು ಲಭಿಸಿದೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ಗೆ ಸೋಲಿನ ಕಹಿ ಸಿಕ್ಕಿದ್ದು ಭಾರೀ ಮುಖಭಂಗವಾಗಿದೆ. ರಾಯಚೂರು ಜಿಲ್ಲೆ ಮಸ್ಕಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ಗೆ ತೀವ್ರ ಮುಖಭಂಗವಾಗಿದೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಸೋಲಿನ ಕಹಿಯನ್ನ ಉಂಡಿದ್ದಾರೆ. ಒಟ್ಟು 30,641 ಮತಗಳ ಅಂತರದಿಂದ ಪ್ರತಾಪ್ ಗೌಡ ಪಾಟೀಲ್ ಸೋಲನ್ನ ಅನುಭವಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ 86,222 ಮತಗಳು ಲಭಿಸಿದೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ಗೆ 55,581 ವೋಟ್ ಬಿದ್ದಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗಿದ್ದ ಪ್ರತಾಪ್ ಗೌಡ ಪಾಟೀಲ್ ಸೋಲು ದಕ್ಕಿದೆ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿನ ನಗೆ ಬೀರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ 20,904 ಮತಗಳ ಅಂತರದಿಂದ ಗೆಲುವಿನ ಕೇಕೆ ಹಾಕಿದ್ದಾರೆ. ಕಾಂಗ್ರೆಸ್ನ ಮಾಲಾ ಬಿ ನಾರಾಯಣರಾವ್ಗೆ ಸೋಲಿನ ಕಹಿ ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿ ಶರಣು ಸಲಗರಗೆ 70,556 ಮತಗಳು ಬಿದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮಾಲಾ ಬಿ ನಾರಾಯಣರಾವ್ 50,108 ಮತಗಳು ಸಿಕ್ಕಿದೆ. ಇನ್ನು ತೆನೆ ಅಭ್ಯರ್ಥಿ ಸೈಯದ್ಗೆ 11,390 ಮತಗಳು ಬಿದ್ದಿವೆ. ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಉಪಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ಗೆ ಮತದಾರ ಜೈ ಎಂದಿದ್ದಾನೆ. ಮಸ್ಕಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಗೆಲುವಿಗೆ ಹಲವು ಕಾರಣಗಳಿವೆ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಬಸನಗೌಡ ತುರ್ವಿಹಾಳ 213 ಮತಗಳಿಂದ ಸೋತಿದ್ರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ತುರ್ವಿಹಾಳ್ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಹಾರಿದ್ರು. ಕ್ಷೇತ್ರದ ಜನ ತುರ್ವಿಹಾಳ್ ಮೇಲೆಯೂ ಅನುಕಂಪ ಹೊಂದಿದ್ರು. ಸ್ವತಃ ಜನ ಹಣ ಸಂಗ್ರಹಿಸಿ ಬಸನಗೌಡ ಚುನಾವಣೆ ಖರ್ಚಿಗೆ ಹಣ ಕೊಟ್ಟಿದ್ರು. ವಿಶೇಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಭರ್ಜರಿ ಮತಯಾಚನೆ ಮಾಡಿದ್ರು. ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ಗೆ ಬಿಗ್ ಶಾಕ್ ಆಗಿದೆ. ಮಸ್ಕಿ ಕ್ಷೇತ್ರದಲ್ಲಿಯೇ ಆಡಳಿತ ಪಕ್ಷ ಬಿಜೆಪಿ ಸೋಲಿಗೆ ಕೆಲ ಕಾರಣಗಳಿವೆ. ಸಾಮೂಹಿಕ ನಾಯಕತ್ವದಡಿ ಹೋರಾಟ ಮಾಡಿದ್ರೂ ಸ್ಥಳೀಯ ನಾಯಕತ್ವದಲ್ಲಿಯೇ ಕಿತ್ತಾಟ ಮುಂದುವರೆದಿತ್ತು. ಸ್ಥಳೀಯ ನಾಯಕರ ಜೊತೆಯಲ್ಲಿ ಉತ್ತಮ ಸಂಪರ್ಕವಿರಲಿಲ್ಲ. ಅಲ್ಲದೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಪ್ರತಾಪ್ ಗೌಡರ ನಡುವೆ ಮುನಿಸು ಮುಂದುವರೆದಿದ್ದು ಸ್ಥಳೀಯ ನೀರಾವರಿ ವಿಚಾರದಲ್ಲಿ ವಿಳಂಬ ನೀತಿ ಕಳೆದ 1 ವರ್ಷದಿಂದ ಕ್ಷೇತ್ರದಲ್ಲಿ ಪ್ರತಾಪ್ ಗೌಡ ಸರಿಯಾಗಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಬಿಜೆಪಿ ಹಿನ್ನಡೆಗೆ ಕಾರಣವಾಗಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ದಾಖಲಿಸಿದೆ. ಕಮಲ್ ಅಭ್ಯರ್ಥಿ ಶರಣು ಸಲಗರಗೆ ವೈಯಕ್ತಿಕ ವರ್ಚಸ್ಸು ಕೈ ಹಿಡಿದಿದೆ. ಮರಾಠ ಮುಖಂಡ ಮಾಜಿ ಶಾಸಕ ಎಂಜಿ ಮುಳೆ ಕಣದಿಂದಲೇ ಹಿಂದೆ ಸರಿದಿದ್ರು. ಮಲ್ಲಿಕಾರ್ಜುನ ಖೂಬಾ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಸಂಘಟನಾತ್ಮಕ ಪ್ರಚಾರ ಮಾಡಿದ್ರು. ಕಳೆದ ವರ್ಷ ಕೋವಿಡ್ ಸಮಯದಲ್ಲಿ ಮಾಡಿದ ಜನಸೇವೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಡಿಸಿಎಂ ಸೇರಿ ಸಚಿವರ ತಂಡ ಠಿಕಾಣಿ ಹೂಡಿತ್ತು. ಪ್ರಬಲ ಸಮುದಾಯದ ಮತ ವಿಭಜನೆಯಾಗುವುದನ್ನು ತಡೆದಿದ್ದು ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ ಗೆಲುವಿನ ನಗೆ ಬೀರಲು ಕಾರಣವಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿಗೆ ಮತಗಳು ಬಿದ್ದಿದೆ. ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಭಾವಿ ಕ್ಷೇತ್ರದಲ್ಲಿ ಸತೀಶ್ಗೆ 5,589 ಮತಗಳ ಮುನ್ನಡೆಯಾಗಿತ್ತು. ಕಾಂಗ್ರೆಸ್ಗೆ 36,695 ಮತ, ಬಿಜೆಪಿಗೆ 31,106 ಮತಗಳು ಬಿದ್ದಿವೆ. ಕೋಕಾ ಕ್ಷೇತ್ರದಲ್ಲಿ ಮಂಗಳಾಗೆ 7,012 ಮತಗಳ ಮುನ್ನಡೆಯಾಗಿತ್ತು. ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಕೋಕಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 36,010 ಮತ ಹಾಗೂ ಬಿಜೆಪಿಗೆ 43,022 ಮತಗಳು ಬಿದ್ದಿವೆ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಸತೀಶ್ಗೆ 8,081 ಮತ ಮುನ್ನಡೆಯಾಗಿತ್ತು. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಬಿಜೆಪಿ ಶರಣು ಸಲಗರಗೆ ಮತದಾರ ಜೈ ಎಂದಿದ್ದಾನೆ.
ಶರಣು ಸಲಗರ 20,904 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದ ಮತ ಎಣಿಕೆಯ ಕೇಂದ್ರಕ್ಕೆ ಬೀದರ್ ಸಂಸದ ಭಗವಂತ ಖೂಬಾ ಆಗಮಿಸಿದ್ರು. ಈ ವೇಳೆ ಖೂಬಾ ಬಂದಾಕ್ಷಣ ಶರಣು ಸಲಗರ ಭಗವಂತ ಖೂಬಾ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. ಶರಣು ಸಲಗರಗೆ ಆಶೀರ್ವದಿಸಿ ಬೆನ್ನು ತಟ್ಟಿದ್ರು. ಸೋಲು ಗೆಲುವಿನ ಬಗ್ಗೆ ನಾಯಕರು ಹೇಳಿದ್ದೇನು? ಶರಣು ಸಲಗಾರಗೆ ಸಿಎಂ ಬಿಎಸ್ವೈ ಅಭಿನಂದನೆ ಸಲ್ಲಿಸಿದ ಹೇಗೆ? ಅಭ್ಯರ್ಥಿ ಗೆಲುವಿನ ಬಗ್ಗೆ ಸಿದ್ದು ಬಂಡೆ ರಿಯಾಕ್ಷನ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಉಪಕಥನ ನ್ಯೂಸ್ ಟಾಪ್ 9ನಲ್ಲಿ. ಬಸವ ಕಲ್ಯಾಣದಲ್ಲಿ ಅನುಕಂಪದ ಅಲೆ ಇದೆ ಎಂಬ ಮಾತಿತ್ತು. ಆದರೆ ಕ್ಷೇತ್ರದ ಮತದಾರ ಮೋದಿ ಪ್ರಗತಿಪರ ಚಿಂತನೆ, ಸಿಎಂ ಅಭಿವೃದ್ಧಿ ಕೆಲಸಕ್ಕೆ ಮಣೆ ಹಾಕಿದ್ದಾರೆ ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ ಅಂತ ಬಸವ ಕಲ್ಯಾಣ ಬಿಜೆಪಿ ಚುನಾವಣಾ ಉಸ್ತುವಾರಿಯೂ ಆಗಿರುವ ವಿ ಸೋಮಣ್ಣ ಹೇಳಿದ್ದಾರೆ. ನಾವು ಟೀಮ್ ವರ್ಕ್ ಮಾಡಿದ್ವಿ, ನಮ್ಮ ಅಭ್ಯರ್ಥಿ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ರು ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಮಸ್ಕಿಯಲ್ಲಿ ಬಹಳ ದೊಡ್ಡ ಅಂತರದಿಂದ ಗೆದ್ದಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂತಸ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರುವಿಹಾಳ ಗೆಲುವು ಸಾಧಿಸಿದ್ರು. ಕಾರ್ಯಕರ್ತರು ಸಂಭ್ರಮ ಆಚರಿಸದಂತೆ ಡಿಕೆಶಿ ಮನವಿ ಮಾಡಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿದರೆ ದೂರು ದಾಖಲಿಸಬಹುದು, ಹಾಗಾಗಿ ಯಾವುದೇ ಸಂಭ್ರಮಾಚರಣೆ ಮಾಡದಂತೆ ಡಿಕೆಶಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಮಸ್ಕಿ ಕ್ಷೇತ್ರದ ಜನ ಹೊಸಬರನ್ನ ಬಯಸಿದ್ದಾರೆ. ಜನ ಬದಲಾವಣೆ ಬಯಸಿ ಬದಲಾವಣೆ ಮಾಡಿದ್ದಾರೆ. ಹೀಗಂತ ಬಿಜೆಪಿ ಪರಾಜಿತ ಅಭ್ಯರ್ಥಿ ಪ್ರತಾಪಗೌಡ ಪಾಟೀಲ್ ಟಿವಿ9ಗೆ ಹೇಳಿದ್ದಾರೆ. ಇವತ್ತು ವಿಶ್ವಾಸದ್ರೋಹ ಆಗಿದೆ. ಜನ ಅಭಿವೃದ್ಧಿ, ಒಳ್ಳೆತನ ಮುಖ್ಯವಿಲ್ಲ ಎಂಬುದು ಸಾಬೀತು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಪ್ರತಾಪಗೌಡ ಬೇಸರ ಹೊರಹಾಕಿದ್ದಾರೆ. ಕ್ಷೇತ್ರದ ಜನರ ಮನಸ್ಥಿತಿ ಬದಲಾವಣೆಯಾಗಿದೆ. ಯಾರೇ ಬಂದು ಪ್ರಚಾರ ಮಾಡಿದ್ರೂ ಏನೂ ಆಗಲಿಲ್ಲ. ಜನ ಸೋಲಿಸಬೇಕು ಎಂಬ ಮನಸ್ಥಿತಿಗೆ ಬಂದಿದ್ರು ಅಂತ ಮನಸ್ಸಿನ ಬೇಗುದಿಯನ್ನ ಪ್ರತಾಪಗೌಡ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಮಸ್ಕಿ ಕಾರ್ಯಕರ್ತರು ಎದೆಗುಂದೋದು ಬೇಡ, ನಿಮ್ಮ ಪರಿಶ್ರಮ ಹೋರಾಟ ವ್ಯರ್ಥವಾಗುವುದಿಲ್ಲ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ತೇವೆ. ನಾವು ಕಾರ್ಯಕರ್ತನಾಗಿ ಸದಾ ನಿಮ್ಮೊಂದಿಗಿದ್ದೇನೆ. ಬಿಜೆಪಿ ಬೆಂಬಲಿಸಿದ ಮತದಾರರಿಗೆ ಹೃತ್ಪೂರ್ವಕ ಕೃತಜ್ಞತೆ ಅಂತ ಮಸ್ಕಿ ಬೈ ಎಲೆಕ್ಷನ್ ಉಸ್ತುವಾರಿಯನ್ನ ಹೊತ್ತಿದ್ದ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದ ವಿಜಯಿ ಅಭ್ಯರ್ಥಿ ಬಿಜೆಪಿಯ ಶರಣು ಸಲಗದ ಕ್ಷೇತ್ರದ ಮತದಾರರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾನ್ಯ ವ್ಯಕ್ತಿಯಾಗಿದ್ದ ನನ್ನನ್ನ ಕ್ಷೇತ್ರದ ಜನ ಗೆಲ್ಲಿಸಿದ್ದಾರೆ. ನನ್ನನ್ನ ಸೋಲಿಸುವುದಕ್ಕೆ ಸಂಚು ಮಾಡಿದವರೇ ಠೇವಣಿ ಕಳೆದುಕೊಂಡಿದ್ದಾರೆ. ಬಿಜೆಪಿ ಶಕ್ತಿ ಮುಂದೆ ವಿರೋಧಿಗಳ ತಂತ್ರ ಫಲಿಸಲಿಲ್ಲ ಅಂತ ಗೆಲುವು ಬಣ್ಣಿಸಿದ್ದಾರೆ. ಕ್ಷೇತ್ರದ ಜನರ ಋಣ ತೀರಿಸುತ್ತೇನೆ ಅಂತ ಶರಣು ಸಲಗದ ಭರವಸೆ ನೀಡಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದ ಎಲ್ಲ ಮತದಾರರಿಗೆ ಸಿಎಂ ಬಿಎಸ್ವೈ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶರಣು ಸಲಗದ ಗೆಲುವು ದಾಖಲಿಸುತ್ತಾ ಇದ್ದಂತೆ ಟ್ವೀಟ್ ಮಾಡಿದ ಸಿಎಂ ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿದ ಶರಣು ಸಲಗರ ಅಭಿನಂದನೆ ತಿಳಿಸಿದ್ದಾರೆ. ಅಲ್ಲದೆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೂ ಧನ್ಯವಾದ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶ ಬಿಜೆಪಿ ಪರ ಬಂದಿದ್ದಕ್ಕೆ ಸಂತಸವಾಗಿದೆ ಅಂತ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿರೀಕ್ಷೆಗೂ ಮೀರಿ ಬಿಜೆಪಿ ಸಾಧನೆ ಮಾಡಿದೆ. ಬಿಜೆಪಿ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ತವರು ಪಶ್ಚಿಮ ಬಂಗಾಳದಲ್ಲಿ ಜನ ಬಿಜೆಪಿ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಕೇರಳ, ತಮಿಳುನಾಡು, ಪುದುಚೇರಿಯಲ್ಲೂ ಬಿಜೆಪಿ ಬೆಂಬಲಿಸಿದ್ದಾರೆ. ಪುದುಚೇರಿ, ಕೇರಳದಲ್ಲಿ ಪಕ್ಷ ಉತ್ತಮ ಸಾಧನೆ ಪ್ರದರ್ಶಿಸಿದ್ದು ಪ್ರಜ್ಞಾವಂತರು ಬಿಜೆಪಿ ಜೊತೆಗಿರುವುದು ಪುಷ್ಟೀಕರಿಸಿದೆ ಅಂತ ಸಚಿವ ಈಶ್ವರಪ್ಪ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಸಚಿವ ಕೆಎಸ್ ಈಶ್ವರಪ್ಪ, ಮಸ್ಕಿಯಲ್ಲಿ ಕಾಂಗ್ರೆಸ್ ಹೆಸರಿಗಷ್ಟೇ ತನ್ನ ಅಸ್ತಿತ್ವ ತೋರಿಸಿದೆ. ಪ್ರಚಾರಕ್ಕೆ ಪರಮೇಶ್ವರ್ ಸೇರಿದಂತೆ ಪ್ರಮುಖರು ಬಂದಿರಲಿಲ್ಲ. ಮುಂದೆ ಡಿಕೆಶಿ, ಸಿದ್ದರಾಮಯ್ಯ ಸಿಎಂ ಆಗುವ ಕನಸು ಕಾಣ್ತಾ ಇದ್ದಾರೆ. ಇದು ಸಾಧ್ಯವಿಲ್ಲದ ಮಾತು ಅಂತ ಕಡ್ಡಿ ತುಂಡು ಮಾಡಿದಂತೆ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ನ ಗೆದ್ದ ಅಭ್ಯರ್ಥಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದಾರೆ. ಟ್ವಿಟರ್ನಲ್ಲಿ ಬಸನಗೌಡಗೆ ಸಿದ್ದು ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ಕ್ಷೇತ್ರದ ಮತದಾರರಿಗೆ ಟ್ವಿಟರ್ನಲ್ಲಿ ಸಿದ್ದು ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸಿದ್ದಾರೆ. ಬಂಗಾಳದಲ್ಲಿ ದೀದಿ ಮ್ಯಾಜಿಕ್ ಮಾಡಿದ್ದು ಹೇಗೆ? ದ್ರಾವಿಡ ನಾಡಲ್ಲಿ ಕಮಲ್ ಆಸೆ ನುಚ್ಚು ನೂರಾಗಿದ್ದು ಹೇಗೆ? ತಮಿಳುನಾಡಲ್ಲಿ ಖುಷ್ಬುಗೆ ಆಗಿರೋ ಶಾಕ್ ಏನು? ಇದೆಲ್ಲವನ್ನು ನೋಡೋಣ ಯಾರಿಗೆ ಪಂಚಾಮೃತ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಭಾರೀ ಕುತೂಹಲ ಮೂಡಿಸಿದ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಅಭ್ಯರ್ಥಿಗಳ ಹಣೆಬರಹ ಬಹಿರಂಗವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಭರ್ಜರಿ ಗೆಲುವು ಸಾಧಿಸಿದ್ದು, ತಮಿಳುನಾಡಿನಲ್ಲಿ ಡಿಎಂಕೆ ಜಯಭೇರಿ ಬಾರಿಸಿದೆ. ಕೇರಳದಲ್ಲಿ ಎಲ್ಡಿಎಫ್ ಇತಿಹಾಸ ಬರೆದಿದ್ದು, ಅಸ್ಸಾಂ, ಪುದುಚೇರಿ ಬಿಜೆಪಿ ಪಾಲಾಗಿದೆ.
ಪಶ್ಚಿಮ ಬಂಗಾಳದಲ್ಲಿ ದೀದಿ ಮತ್ತೆ ಮ್ಯಾಜಿಕ್ ಮಾಡಿದ್ದಾರೆ. ವೀಲ್ ಚೇರ್ನಲ್ಲೇ ಕುಳಿತು ಪ್ರಚಾರ ಮಾಡಿದಂತಹ ದೀದಿ ಮತ್ತೆ ಸಿಎಂ ಗಾದಿಗೆ ಇರೋದು ಪಕ್ಕಾ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ಮಾಡಿದ್ರು. ಮಮತಾ ಬ್ಯಾನರ್ಜಿಯ ಹಾದಿಗೆ ಯಾವುದೇ ಅಡ್ಡಿಯಾಗಿಲ್ಲ. ಬರೋಬ್ಬರಿ 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಿಎಂಸಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 75ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಪ್ರಬಲ ಪೈಪೋಟಿ ನೀಡಿದೆ. ಟಿಎಂಸಿ ಬಿಜೆಪಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಎಡಪಕ್ಷದ ಅಭ್ಯರ್ಥಿಗಳು ಸದ್ದೆ ಮಾಡದಂತೆ ಸೋಲನ್ನಪ್ಪಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಘರ್ಜಿಸಿಲ್ಲ. ಬಿಜೆಪಿಯಿಂದ ರಾಜಕೀಯ ಕಣಕ್ಕೆ ಧುಮುಕಿದ ಅಣ್ಣಾಮಲೈ ಸ್ವಕ್ಷೇತ್ರ ತಮಿಳುನಾಡಿನ ಅರವಕ್ಕುರುಚಿಯಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದರೆ ಚುನಾವಣೆಯಲ್ಲಿ ಅಣ್ಣಾಮಲೈ ಎಡವಿ ಬಿದ್ದಿದ್ದು ಮತದಾರ ಪ್ರಭು ಕೈ ಹಿಡಿದಿಲ್ಲ. ಹೊಸ ಪಕ್ಷ ಸ್ಥಾಪಿಸಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭಿಸುವ ಬಹುಭಾಷಾ ನಟ ಕಮಲ್ ಹಾಸನ್ ಕನಸು ನುಚ್ಚುನೂರಾಗಿದೆ. ಮಕ್ಕಳ ನಿಧಿ ಮಯಂ ಪಕ್ಷದ ಅಭ್ಯರ್ಥಿಗಳು ತಮಿಳುನಾಡಿನ 150ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ ಕಮಲ್ ಹಾಸನ್ ಹೊರತುಪಡಿಸಿ ಉಳಿದೆಲ್ಲ ಅಭ್ಯರ್ಥಿಗಳು ಹೇಳ ಹೆಸರಿಲ್ಲದಂತೆ ಸೋಲು ಕಂಡಿದ್ದಾರೆ. ಕರುಣಾನಿಧಿ ಸ್ಟಾಲಿನ್ ಇಲ್ಲದೆ ನಡೆದಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಭರ್ಜರಿ ಗೆಲುವು ಸಾಧಿಸಿದ್ದು ಸ್ಟಾಲಿನ್ ಯುಗಾರಂಭವಾಗುತ್ತಿದೆ. ಚಿಪಾ ಕ್ಷೇತ್ರದಿಂದ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದಂತಹ ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಭರ್ಜರಿ ಗೆಲುವು ಸಾಧಿಸಿದ್ದು ತಮಿಳುನಾಡು ಸಂಪುಟ ಪ್ರವೇಶಿಸುವ ಸಾಧ್ಯತೆಗಳಿವೆ. ತಮಿಳುನಾಡು ವಿಧಾನಸಭೆ ಪ್ರವೇಶಿಸುವ ನಟಿ ಖುಷ್ಬೂ ಸುಂದರ್ ಆಸೆ ನುಚ್ಚುನೂರಾಗಿದೆ. 1000 ಲೈಟ್ಸ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ನಟಿ ಖುಷ್ಬೂ ಗೆದ್ದೆ ಗೆಲ್ಲುವ ಲೆಕ್ಕಾಚಾರದಲ್ಲಿದ್ರು. ಆದರೆ ಮತದಾರ ಪ್ರಭು ಎಲ್ಲ ಲೆಕ್ಕಾಚಾರಗಳನ್ನ ತಲೆ ಕೆಳಗಾಗಿಸಿದ್ದು ಖುಷ್ಬೂ ಹೀನಾಯವಾಗಿ ಸೋತಿದ್ದಾರೆ. ಕೇರಳದಲ್ಲಿ ಮೆಟ್ರೋ ಮ್ಯಾನ್ ಶ್ರೀಧರನ್ ಕಮಾಲ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಪಲಕ್ಕಾಡ್ ಕ್ಷೇತ್ರದಿಂದ ಸ್ಪರ್ಧಿಸಿದ ಈ ಶ್ರೀಧರನ್ ಸೋಲು ಕಂಡಿದ್ದಾರೆ. ಚುನಾವಣೆಗೂ ಮೊದಲೇ ಈ ಶ್ರೀಧರನ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದ ಬಿಜೆಪಿ ಟ್ರಿಕ್ ಕೈಕೊಟ್ಟಿದ್ದು ಶ್ರೀಧರನ್ ಅಂತಿಮವಾಗಿ ಸೋಲಿಗೆ ಶರಣಾಗಿದ್ದಾರೆ. ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಭರ್ಜರಿ ಗೆಲುವು ಸಾಧಿಸಿದ್ದು ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಲಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಹೆಸರು ಗಳಿಸಿದ ನಿವೃತ್ತ ಐಎಎಸ್ ಅಧಿಕಾರಿ ರತ್ನಪ್ರಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದ್ದಾರೆ. ತಿರುಪತಿ ಸಂಸದರಾಗಿದ್ದಂತಹ ದುರ್ಗಾ ಪ್ರಸಾದ್ ರಾವ್ ಕಳೆದ ಸೆಪ್ಟೆಂಬರ್ನಲ್ಲಿ ಕೊರೋನಾದಿಂದ ಮೃತಪಟ್ಟಿದ್ದರು. ಹೀಗಾಗಿ ನಡೆದಂತಹ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ರತ್ನಪ್ರಭಾ ಮುಖಭಂಗ ಅನುಭವಿಸಿದ್ದಾರೆ. ದೇವರನಾಡು ಕೇರಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ ಅಭ್ಯರ್ಥಿಗಳು ಕಮಾಲ್ ಮಾಡಿದ್ದಾರೆ. ಕೇರಳದಲ್ಲಿ ಜೆಡಿಎಸ್ನ ಓರ್ವ ಅಭ್ಯರ್ಥಿ ಜಯಭೇರಿ ಬಾರಿಸಿದ್ದಾರೆ. ಕೇರಳದ ತಿರುವಲ್ಲ ಕ್ಷೇತ್ರದಲ್ಲಿ ಮ್ಯಾಥ್ಯೂ ಥಾಮಸ್ಗೆ ಮತದಾರ ಜೈ ಎಂದಿದ್ದಾನೆ. ಬರೋಬ್ಬರಿ 10,000 ಮತಗಳ ಅಂತರದಿಂದ ಥಾಮಸ್ಗೆ ಗೆಲುವಿನ ಸಿಹಿ ಸಿಕ್ಕಿದೆ. ಈ ಮೂಲಕ ಕೇರಳದಲ್ಲಿ ತೆನೆ ಹೊತ್ತ ಮಹಿಳೆ ಕಮಾಲ್ ಮಾಡಿದೆ. ಬಂಗಾಳದಲ್ಲಿ ದೀದಿಗಿರಿ ಮತ್ತೆ ಹವಾ ಮಾಡಿದ್ದು ಹೇಗೆ? ಪ್ರಧಾನಿ ಮೋದಿಗೆ ಮಮತಾ ಕೊಟ್ಟ ಶಾಕ್ ಎಂಥದ್ದು? ಕೇರಳ ತಮಿಳುನಾಡಲ್ಲಿ ಅಧಿಕಾರದ ಗದ್ದುಗೆ ಏರಿದ್ಯಾರು? ಇದೆಲ್ಲವನ್ನು ನೋಡೋಣ ಪಂಚತೀರ್ಪು ನ್ಯೂಸ್ ಟಾಪ್ 9ನಲ್ಲಿ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಜಿದ್ದಾಜಿದ್ದಿನ ಹೋರಾಟಕ್ಕೆ ತೆರೆಬಿದ್ದಿದ್ದು ಟಿಎಂಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಬಿಜೆಪಿ ವಿರುದ್ಧದ ಸೆಣಸಾಟದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿದೆ. 294 ಕ್ಷೇತ್ರಗಳಲ್ಲಿ ಟಿಎಂಸಿ 200ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 148ರ ಮ್ಯಾಜಿಕ್ ನಂಬರ್ ಮೀರಿ ಬಹುಮತ ಸಾಧಿಸಿದೆ. ಕ್ಷಣ ಕ್ಷಣಕ್ಕೂ ರೋಚಕತೆ ತಿರುವುಗಳಿಂದ ಕೂಡಿದ ನಂದಿಗ್ರಾಮ ಕ್ಷೇತ್ರದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಸೋಲಿನ ಕಹಿ ಅನುಭವಿಸಿದ್ದಾರೆ. ಸುವೇಂದು ಅಧಿಕಾರಿ ವಿರುದ್ಧ 1622 ಮತಗಳ ಅಂತರದಿಂದ ಸಿಎಂ ಮಮತಾ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ವಿರುದ್ಧ ಸಮರ ಸಾರಿದ ಮಮತಾ ಬ್ಯಾನರ್ಜಿ ಕಳೆದ ಬಾರಿ ಸ್ಪರ್ಧಿಸಿದ ಭವಾನಿಪುರವನ್ನ ಬಿಟ್ಟು ನಂದಿಗ್ರಾಮ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಟಿಎಂಸಿ ಬಿಟ್ಟು ಬಿಜೆಪಿಗೆ ಹಾರಿದಂತಹ ಸುವೇಂದು ಅಧಿಕಾರಿ ವಿರುದ್ಧ ಮಮತಾ ಬ್ಯಾನರ್ಜಿಗೆ ಮುಖಭಂಗವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಯಶಸ್ವಿಯಾಗಿದ್ದಾರೆ. ವೀಲ್ ಚೇರ್ನಲ್ಲೇ ಕುಳಿತು ಮಮತಾ ಬ್ಯಾನರ್ಜಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಮಮತಾ ವಿರುದ್ಧ ಸರ್ವಶಕ್ತಿಯನ್ನ ಬಿಜೆಪಿ ಪ್ರಯೋಗ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರ ನಡೆಸಿದ್ರು. ಕೇಂದ್ರದ ಹಲವು ಸಚಿವರು, ಬಿಜೆಪಿ ನಾಯಕರು ಕೂಡ ಪ್ರಚಾರ ಮಾಡಿದ್ರು. ಸಚಿವರು, ಶಾಸಕರು, ಟಿಎಂಸಿ ನಾಯಕರು ಬಿಜೆಪಿಗೆ ಸೇರಿದ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಮಮತಾ ಸಕ್ಸಸ್ ಆಗಿದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ ಹಿನ್ನಡೆ ಅನುಭವಿಸಿದ್ರೂ ಬಿಜೆಪಿ ಕಮಾಲ್ ಮಾಡಿದೆ. ಕಳೆದ ಬಾರಿ ಕೇವಲ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಈ ಬಾರಿ 70ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವಿನ ಖಾತೆ ತೆರೆದಿದೆ. ಆದರೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ. ಕಾಂಗ್ರೆಸ್ ನೇತೃತ್ವದ ಎಡಪಕ್ಷಗಳು ಒಂದಂಕಿ ದಾಟಲು ವಿಫಲವಾಗಿದೆ. ಸತತ 3ನೇ ಬಾರಿಗೆ ಟಿಎಂಸಿ ಗೆಲುವು ಸಾಧಿಸಿದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಸಿಎಂ ಗಾದಿ ಏರಲಿದ್ದಾರೆ. ತಮಿಳುನಾಡಿನಲ್ಲಿ ಜಯಲಲಿತಾರ ನಿಧನದ ಬಳಿಕ ಎಐಎಡಿಎಂಕೆಯ ವರ್ಚಸ್ಸು ಕಡಿಮೆಯಾದಂತೆ ಕಾಣುತ್ತಿದೆ. ಸತತ 2 ಬಾರಿ ಗೆದ್ದು ಇತಿಹಾಸ ಸೃಷ್ಟಿಸಿದಂತಹ ಎಐಎಡಿಎಂಕೆಗೆ ಭಾರಿ ಮುಖಭಂಗವಾಗಿದೆ. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಭರ್ಜರಿ ಗೆಲುವು ಸಾಧಿಸಿದೆ. 234 ಕ್ಷೇತ್ರಗಳಲ್ಲಿ ಡಿಎಂಕೆ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಡಿಎಂಕೆ ಮ್ಯಾಜಿಕ್ ನಂಬರ್ 118ನ್ನ ಕ್ರಾಸ್ ಮಾಡಿದೆ. ಈ ಮೂಲಕ ಡಿಎಂಕೆ ತಮಿಳುನಾಡಿನ ಗದ್ದುಗೆ ಏರುವುದು ಫಿಕ್ಸ್ ಆಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಅಬ್ಬರಕ್ಕೆ ಎಐಎಡಿಎಂಕೆ ಮಕಾಡೆ ಮಲಗಿದೆ. ಇನ್ನೊಂದೆಡೆ ಬಿಜೆಪಿ ಸದ್ದೇ ಇಲ್ಲದಂತಾಗಿದೆ. ಕಳೆದ 10 ವರ್ಷಗಳ ಬಳಿಕ ಡಿಎಂಕೆ ಮತ್ತೆ ಅಧಿಕಾರ ಹಿಡಿತಾ ಇದೆ. ಎಂಕೆ ಸ್ಟಾಲಿನ್ ಯುಗಾರಂಭವಾಗ್ತಾ ಇದೆ. ಚುನಾವಣೆಯಲ್ಲಿ ಡಿಎಂಕೆ ಭರ್ಜರಿ ಗೆಲುವು ಸಾಧಿಸಿತು. ತಮಿಳುನಾಡಿನಲ್ಲಿ ಮೇ 6ರಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಮೇ 6ರಂದು ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಎಂಕೆ ಸ್ಟಾಲಿನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದ್ರಾವಿಡರ ನಾಡಿನಲ್ಲಿ ಮತ್ತೆ ಅಧಿಕಾರ ಹಿಡಿಯುವ ಬಿಜೆಪಿ ಪ್ಲಾನ್ ಉಲ್ಟಾಗಿದೆ. ತಮಿಳುನಾಡಿನಲ್ಲಿ ಚುನಾವಣೋತ್ತರ ಸಮೀಕ್ಷೆ ನಿಜವಾಗಿದೆ. ಬಹುತೇಕ ಸಮೀಕ್ಷೆಗಳು ಅಂದಾಜಿಸಿದಂತೆ ತಮಿಳುನಾಡಿನಲ್ಲಿ ಡಿಎಂಕೆಗೆ ಜನ ವಿಜಯಮಾಲೆ ಹಾಕಿದ್ದಾರೆ. 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಡಿಎಂಕೆ ಮೈತ್ರಿಕೂಟ ಮುನ್ನಡೆ ಸಾಧಿಸಿದೆ. ಎಐಎಡಿಎಂಕೆ ಮೈತ್ರಿಕೂಟ 80 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಂಡಿದೆ. ಎಐಎಡಿಎಂಕೆ ಜೊತೆ ಸೇರಿ ಮತ್ತೆ ಸರ್ಕಾರ ರಚಿಸುವ ಬಿಜೆಪಿಯ ಪ್ಲಾನ್ ಕಂಪ್ಲೀಟ್ ಉಲ್ಟಾ ಆಗಿದೆ. ಕೇರಳದ ಪಿಣರಾಯಿ ವಿಜಯನ್ ನೇತೃತ್ವದ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಇತಿಹಾಸ ಸೃಷ್ಟಿ ಮಾಡಿದೆ. 40 ವರ್ಷಗಳ ಬಳಿಕ ಸತತ 2ನೇ ಬಾರಿ ಎಲ್ಡಿಎಫ್ ಅಧಿಕಾರ ಹಿಡಿದಿದೆ. 140 ಸಂಖ್ಯಾಬಲದ ಕೇರಳ ವಿಧಾನಸಭೆಯಲ್ಲಿ ಎಲ್ಡಿಎಫ್ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಉಳಿದಂತೆ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ 40 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಸಾಧಿಸಿದೆ. ಬಿಜೆಪಿ ಖಾತೆ ತೆರೆಯುವಲ್ಲೇ ವಿಫಲವಾಗಿದೆ. ಪಿಣರಾಯಿ ವಿಜಯನ್ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿಯುವ ಸಾಧ್ಯತೆಗಳಿವೆ. ಪುದುಚೇರಿಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುವ ಸಾಧ್ಯತೆ ಇದೆ. ಕೇವಲ 30 ಕ್ಷೇತ್ರಗಳಿರುವ ಕೇಂದ್ರಾಡಳಿತ ಪ್ರದೇಶವಾಗಿರುವ ಪುದುಚೇರಿಯಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆ ಸಾಧಿಸಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು. ಇನ್ನು ಕಾಂಗ್ರೆಸ್ ಪಕ್ಷ ಡಿಎಂಕೆ, ಸಿಪಿಐ ಹಾಗೂ ವಿಸಿಕೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಒಟ್ಟು 11 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆ ಸಾಧಿಸಿದೆ. ಅಸ್ಸಾಂನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಚಿತಾಗಾರಗಳಲ್ಲಿ ಇನ್ನೂ ನಿಲ್ಲದ ಶವಗಳ ಕ್ಯೂ. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಖಾಕಿ ಶಾಕ್ ಕೊಟ್ಟಿದ್ದು ಹೇಗೆ? ಮಂಡ್ಯ ಜನರಿಗೆ ಹೆಮ್ಮಾರಿ ಕೊಟ್ಟ ಶಾಕ್ ಎಂಥದ್ದು? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ನಿಮ್ಮ ಅಧಿಕಾರಿಗಳಿಗೆ ವಿಶ್ವಾಸದಿಂದ ಕೆಲಸ ಮಾಡೋದಕ್ಕೆ ಹೇಳಿ ಅಂತ ಸಚಿವ ಎಸ್ಟಿ ಸೋಮಶೇಖರ್ಗೆ ಶಾಸಕ ಸಾರಾ ಮಹೇಶ್ ಸಲಹೆ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಈ ಹಿಂದಿನ ಡಿಸಿ ಅಭಿರಾಮ್ ಶಂಕರ್ ಎಲ್ರಿಗೂ ಗೌರವ ಕೊಡ್ತಾ ಇದ್ರು. ಡಿ ಗ್ರೂಪ್ ನೌಕರರಿಗೂ ಅವರು ಗೌರವ ನೀಡ್ತಾ ಇದ್ರು. ಯಾರೇ ಸಲಹೆ ಕೊಟ್ಟು ಸ್ವೀಕರಿಸ್ತಾ ಇದ್ರು. ಆದರೆ ಇವತ್ತಿನ ಮೈಸೂರು ಜಿಲ್ಲಾಧಿಕಾರಿಗೆ ಆ ಸೌಜನ್ಯ ಇಲ್ಲ ಅಂತ ಪರೋಕ್ಷವಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಈ ಜಿಲ್ಲಾಧಿಕಾರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಮೇಡಿ ಅಗ್ರಹಾರದ ಚಿತಾಗಾರದ ಮುಂದೆ ಆಂಬ್ಯುಲೆನ್ಸ್ಗಳ ಕ್ಯೂ ಮತ್ತೆ ಮುಂದುವರೆದಿದೆ. 6 ಜನ ಕೋವಿಡ್ ಸೋಂಕಿತರ ಮೃತದೇಹಕ್ಕೆ ಈಗಾಗಲೇ ಅಗ್ನಿಸ್ಪರ್ಶ ಮಾಡಲಾಗಿದೆ. ಆದರೂ ಇನ್ನೂ 12ಕ್ಕೂ ಹೆಚ್ಚು ಶವಗಳ ಆಂಬ್ಯುಲೆನ್ಸ್ಗಳು ಇದ್ದು ದಹನಕ್ಕೆ ಸಂಬಂಧಿಕರು ಸರತಿಯಲ್ಲಿ ಕಾಯ್ತಾ ಇದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಎಸ್ಪಿ ಜಿ ರಾಧಿಕಾ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಕೋವಿಡ್ ನಿಯಮ ಪಾಲಿಸದೆ 10 ಗಂಟೆ ಬಳಿಕವೂ ಅಂಗಡಿ ತೆರೆದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಶಾಪ್ ಸೀಸ್ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಗರದ ವಿವಿಧೆಡೆ ಪರಿಶೀಲನೆ ನಡೆಸಿ ಎಸ್ಪಿ ಅಂಗಡಿಗಳ ಬಳಿ ಅಂತರ ಕಾಪಾಡದವರಿಗೂ ಖಡಕ್ ಎಚ್ಚರಿಕೆ ಕೊಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಗಿರಿಯಮ್ಮ ಸರ್ಕಲ್ನಲ್ಲಿ ಪುರಸಭೆ ಜಿಲ್ಲಾಧಿಕಾರಿ ವ್ಯಾಪಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೊರೋನಾ ಭೀತಿ ಮಧ್ಯೆ ಕೋವಿಡ್ ರೂಲ್ಸ್ ಪಾಲಿಸದ ವ್ಯಾಪಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಅಂತರ ಪಾಲಿಸದೆ ಹಣ್ಣು ತರಕಾರಿ ಖರೀದಿಸೋದಕ್ಕೆ ಬಂದವರಿಗೆ ನಿಯಮ ಪಾಲಿಸುವಂತೆ ಹೇಳಿ ಅಂತ ಎಚ್ಚರಿಕೆ ಕೊಟ್ಟರು. ಬಳಿಕ ತರಕಾರಿ ಮಾರುಕಟ್ಟೆಯಲ್ಲಿ ರೌಂಡ್ಸ್ ಹಾಕಿ ವ್ಯಾಪಾರಿಗಳಿಗೆ ರೂಲ್ಸ್ ಫಾಲೋ ಮಾಡುವಂತೆ ತಿಳಿಸಿದ್ರು.
ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಬಳಿ ಮಾಸ್ಕ್ ಧರಿಸದೆ ಕಾರ್ಮಿಕರ ಕರೆದೊಯ್ತಾ ಇದ್ದ ಚಾಲಕನೊಬ್ಬನಿಗೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ವಾಹನವೊಂದರಲ್ಲಿ ಕುರಿಯಂತೆ ಜನರನ್ನ ತುಂಬಿ ಚಾಲಕ ಕಾರ್ಮಿಕರನ್ನ ಕೆಲಸಕ್ಕೆ ಕರೆದೊಯ್ತಾ ಇದ್ದ. ಈ ವೇಳೆ ವಾಹನ ತಡೆದ ತಹಶೀಲ್ದಾರ್ ಕಾಂತರಾಜ್ ಚಾಲಕನಿಗೆ ಕ್ಲಾಸ್ ತೆಗೆದುಕೊಂಡ್ರು. ಅಲ್ಲದೆ ವಾಹನ ಮಾಲೀಕನನ್ನ ಸ್ಥಳಕ್ಕೆ ಕರೆಸಿ ವಾರ್ನ್ ಮಾಡಿ ಕೇಸ್ ದಾಖಲಿಸಿದ್ದಾರೆ. ಸಂತೆ ತರಕಾರಿ ಮಾರ್ಕೆಟ್ ಬಂದ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಆರ್ಡರ್ ಧಿಕ್ಕರಿಸಿ ಗದಗದಲ್ಲಿ ವ್ಯಾಪಾರಸ್ಥರು ಜನ ಭರ್ಜರಿ ತರಕಾರಿ ವ್ಯಾಪಾರದಲ್ಲಿ ತೊಡಗಿದ್ರು. ಭೂಮರೆಡ್ಡಿ ವೃತ್ತದ ಬಳಿ ಜಮಾಯಿಸಿದ ಜನ ತರಕಾರಿ ಹಣ್ಣು ಖರೀದಿಸುವುದಕ್ಕೆ ಮುಗಿಬಿದ್ರು. ಅಂತರ ಕಾಪಾಡದೆ ಮಾಸ್ಕ್ ಧರಿಸದೆ ಕೋವಿಡ್ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಹೇಗಿದ್ರೂ ಸರ್ಕಾರದ ಆದೇಶ ಜಾರಿಗೆ ತರುವಲ್ಲಿ ಜಿಲ್ಲಾಡಳಿತ ಬೇಜವಾಬ್ದಾರಿ ತೋರಿತು. ಚಿಕ್ಕಬಳ್ಳಾಪುರದ ಮೀನು ಮತ್ತು ಮಾಂಸದ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನಡೆದಿತ್ತು. ಕೊರೋನಾ ಎರಡನೇ ಅಲೆಯ ಮಧ್ಯೆ ಜನ ಭಾನುವಾರದ ಬಾಡೂಟಕ್ಕಾಗಿ ಚಿಕನ್ ಮಟನ್ ಖರೀದಿಸುವುದಕ್ಕೆ ಜನ ಜಮಾಯಿಸಿದ್ರು. ಈ ವೇಳೆ ಅಂತರ ಪಾಲಿಸದೆ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ರು. ಕೋವಿಡ್ ರೂಲ್ಸ್ಗೆ ಕೇರ್ ಮಾಡದೆ ವ್ಯಾಪಾರದಲ್ಲಿ ಮಗ್ನರಾಗಿದ್ರು. ಮೈಸೂರಿನ ವಿವಿಧೆಡೆ ಕೋವಿಡ್ ನಿಯಮ ಉಲ್ಲಂಘಿಸಿದ 403 ದ್ವಿಚಕ್ರ ವಾಹನ, 10 ಆಟೋ, 52 ಕಾರ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. 8 ಇತರೆ ವಾಹನ ಸೇರಿದಂತೆ ಒಟ್ಟು 473 ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. 289 ಕೇಸ್ ದಾಖಲಿಸಿ 49,750 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ 8 ಗ್ರಾಮಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾದ ಕಾರಣದಿಂದಾಗಿ ಗ್ರಾಮಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಪ್ರತಿ ಗ್ರಾಮದಲ್ಲಿ 25ರಿಂದ 40 ಜನರಲ್ಲಿ ಪಾಸಿಟಿವ್ ಪತ್ತೆಯಾಗಿದ್ದು, ಹನಕೆರೆ ಸೇರಿದಂತೆ ಬಸರಾಳು, ಹುಲಿವಾನ, ಕೀಲಾರ, ಮಂಗಲ, ಹೆಮ್ಮಿಗೆ, ತೂಬಿನಕೆರೆ, ಹಳುವಾಡಿ ಗ್ರಾಮಗಳನ್ನು ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. 14 ದಿನ ಊರಿನವರು ಹೊರಗಡೆ ಹೋಗುವಂತಿಲ್ಲ. ಬೇರೆಯವರು ಗ್ರಾಮಗಳಿಗೆ ಬರೋದನ್ನು ನಿಷೇಧಿಸಲಾಗಿದೆ.